ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ ಈಗ ತನಿಖೆ ಚುರುಕು ಪಡೆದುಕೊಳ್ತಾ ಇದೆ. ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸುಸೈಡ್ ಮಾಡಿಕೊಂಡ ಸ್ಥಳದಲ್ಲಿ ಸಿಐಡಿ ತನಿಖೆ ಮಾಡ್ತಾ ಇದೆ. ರೈಲ್ವೆ ಹಳಿ ಮೇಲೆ ಅಧಿಕಾರಿಗಳು ಈಗಾಗಲೇ ಆ ಸ್ಪಾಟ್ ಏನಿದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇರೋದು. ಇದಕ್ಕೂ ಮುನ್ನ ಎಸ್ಪಿ ಕಚೇರಿಯಲ್ಲಿ ಅಧಿಕಾರಿಗಳು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. 1.5 ಗಂಟೆಗೂ ಹೆಚ್ಚು ಕಾಲ ಡಿಸ್ಕಸ್ ಮಾಡಿದ್ದಾರೆ ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳ ಅಲ್ಲಿ ತನಿಖೆಯನ್ನ ನಡೆಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗುತ್ತಿಗೆದಾರ ಸಚಿನ್ ರೈಲ್ವೆ ಹಳಿಗೆ ತಲೆ ಕೊಟ್ಟು ಏನು ಆತ್ಮಹತ್ಯೆಗೆ ಶರಣಾಗಿದ್ದ ಆ ರೈಲ್ವೆ ಹಳಿ, ಆ ಸ್ಪಾಟ್ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರೋದು. ಈ ಚುರುಕುಗೊಂಡ ತನಿಖೆಯಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಸದ್ಯಕ್ಕೆ ಅಧಿಕಾರಿಗಳು ಎಲ್ಲಿದ್ದಾರೆ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಈಗಾಗಲೇ ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣ ಸಾಕಷ್ಟು ಸರ್ಕಾರ ಕೂಡ ಸವಾಲಾಗ್ಯದ ಅಂತ ಹೇಳ್ಬೋದು. ಪ್ರಭಾವಿ ಸಚಿವರ ಆಪ್ತರು ಇದರಲ್ಲಿ ಇದ್ದಾರ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಸಾಕಷ್ಟು ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಕೇಸು CIDಗೆ ಏನದಂದ್ರೆ ಸರ್ಕಾರ ಒಪ್ಪಿಸಿದೆ ಅಂತ ಹೇಳ್ಬೋದು. ಇವತ್ತು CID ಅಧಿಕಾರಿ ಅಂದರೆ ವಿಶೇಷವಾಗಿ CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡ ಬೀದರ್ಗೆ ಬೆಳಗ್ಗೆನೇ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ಸುಮಾರು 2 ಗಂಟೆಗಳ ಕಾಲ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಅವ್ರ ಜೊತೆಗೆ ಪ್ರತಿಯೊಂದು ಘಟನೆಯ ಹಿನ್ನೆಲೆ, ಪ್ರತಿಯೊಂದು ಆಗು ಹೋಗುಗಳ ಮಾಹಿತಿ ಏನದಂದ್ರೆ ಈಗಾಗಲೇ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದರ ನಂತರ ನೇರವಾಗಿ ಈಗಾಗಲೇ ರೈಲ್ವೆ ಹಳಿಯಲ್ಲಿ ಆತ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗಿದ್ದನು. ರೈಲ್ವೆ ಪೊಲೀಸರಿಗೆ ಕೂಡ ಏನು CID ಅಧಿಕಾರಿಗಳು ಭೇಟಿಯಾಗುವ ಮೂಲಕ ಮಾಹಿತಿ ಕಲೆ ಹಾಕಿದ್ದಾರೆ. ಅದರ ನಂತರ ಏನು ಈಗಾಗಲೇ ಸಚಿನ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದನು ರೈಲ್ವೆ ಹಳಿ, ಆ ಒಂದು ಸ್ಥಳ ಕೂಡ ಭೇಟಿ ಕೊಟ್ಟು ಪ್ರತಿಯೊಂದು ಪರಿಶೀಲನೆ, ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ, ಆ ಸಾಕ್ಷಿಗಳನ್ನು ಕೆಲವು ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸುದೀರ್ಘವಾಗಿ ಈ ಒಂದು ಪ್ರಕರಣ ಹೇಗಾಯಿತು, ಏನಿಲ್ಲ, ಆತ್ಮಹತ್ಯೆ ಕಾರಣ ಏನಿರ್ಬೋದು, ಡೆತ್ ನೋಟ್ದಲ್ಲಿ ಇದ್ದಂಥ ವಿಷಯಗಳು ಏನಿರ್ಬೋದು ಅಂತೇಳಿ ಪ್ರತಿಯೊಂದು CID ಅಧಿಕಾರಿಗಳು ರೈಲ್ವೆ ಪೊಲೀಸರಿಂದ ಮಾಹಿತಿ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ರೈಲ್ವೆ ಪೊಲೀಸರಿಂದ ಮಾಹಿತಿ ಪಡೆದ ನಂತರ ಇಂದು ಸಂಜೆ 4 ಗಂಟೆ ಸುಮಾರಿಗೆ ಏನು ಈಗಾಗಲೇ ಸಚಿನ್ ಸಹೋದರಿಯರೊಂದು ಸಚಿನರ ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದವರ ಮನೆ ಕೂಡ ಭೇಟಿಯಾಗಿ ಕುಟುಂಬಸ್ಥರೊಂದಿಗೆ ಕೂಡ CID ಅಧಿಕಾರಿಗಳು ಚರ್ಚೆ ನಡೆಸ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳ್ಬೋದು. BJP ಅವರು ಕೂಡ ಅಂದರೆ ನಾಳೆವರೆಗೆ ಡೆಡ್ಲೈನ್ ಏನು ಕೊಟ್ಟಿದ್ದರು ಸರ್ಕಾರಕ್ಕೆ, ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬೀದರ್ ಭೇಟಿ ಕೊಟ್ಟು ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ಆತ್ಮಹತ್ಯೆ ಹಿನ್ನೆಲೆ ಏನು, ಡೆತ್ ನೋಟ್ದಲ್ಲಿದ್ದಂಥ ವಿಷಯಗಳೇನು, ಹೀಗಾಗಿ ಪ್ರತಿಯೊಂದು ಸಾಕ್ಷಿ ಇರ್ಬೋದು, ಪ್ರತಿಯೊಂದು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ಈಗಾಗಲೇ ಸಾಕಷ್ಟು ಒಂದು ಜಿದ್ದಾಜಿದ್ದಿ, BJP ಕಾಂಗ್ರೆಸ್ ಜಿದ್ದಾಜಿದ್ದಿನ ಪ್ರಕರಣ ಆಗ್ಯದ ಅಂತ ಹೇಳ್ಬೋದು. BJP ಅವರು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ ವಿರುದ್ಧ ಮುಗಿಬಿದ್ದಾರೆ ಅಂತ ಹೇಳ್ಬೋದು. ಘಟನೆಯಾಗಿ 8 ರಿಂದ 9 ದಿವಸ ಆದರೂ ಕೂಡ ಆರೋಪಿಗಳು ಎಲ್ಲಿದ್ದಾರೆ, ಆರೋಪಿಗಳನ್ನ ವಶಕ್ಕೆ ಯಾಕೆ ತಗೊಂಡಿಲ್ಲ ಅಂತೇಳಿ ಆ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆ BJP ಅವರು ಕೂಡ ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ CID ಅಧಿಕಾರಿಗಳು ಇಂದು ಬೀದರ್ ಭೇಟಿ ಕೊಟ್ಟು ಪ್ರತಿಯೊಂದು ಅಂದರೆ ಆತ ಎಲ್ಲಿದ್ದನು, ಬೀದರಲ್ಲಿ 2 ದಿನ ಯಾವ ಹೋಟೆಲ್ದಲ್ಲಿ ಇದ್ದನು, ಏನು ಮಾಡಿದ್ದಾನ, ಈಗಾಗಲೇ ರೈಲ್ವೆ ಹಳಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ವಿಷಯ ಇರ್ಬೋದು, ಡೆತ್ ನೋಟ್ ಅಪ್ಲೋಡ್ ಇರ್ಬೋದು, ಪ್ರತಿಯೊಂದು ಪೊಲೀಸ್ ಇರ್ಬೋದು, ರೈಲ್ವೆ ಪೊಲೀಸರಿಂದ CID ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ ಈಗ ತನಿಖೆ ಚುರುಕು ಪಡೆದುಕೊಳ್ತಾ ಇದೆ. ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸುಸೈಡ್ ಮಾಡಿಕೊಂಡ ಸ್ಥಳದಲ್ಲಿ CID ತನಿಖೆ ಮಾಡ್ತಾ ಇದೆ. ರೈಲ್ವೆ ಹಳಿ ಮೇಲೆ ಅಧಿಕಾರಿಗಳು ಈಗಾಗಲೇ ಆ ಸ್ಪಾಟ್ ಏನಿದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇರೋದು. ಇದಕ್ಕೂ ಮುನ್ನ ಎಸ್ಪಿ ಕಚೇರಿಯಲ್ಲಿ ಅಧಿಕಾರಿಗಳು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. 1.5 ಗಂಟೆಗೂ ಹೆಚ್ಚು ಕಾಲ ಡಿಸ್ಕಸ್ ಮಾಡಿದ್ದಾರೆ ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳ ಅಲ್ಲಿ ತನಿಖೆಯನ್ನ ನಡೆಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗುತ್ತಿಗೆದಾರ ಸಚಿನ್ ರೈಲ್ವೆ ಹಳಿಗೆ ತಲೆ ಕೊಟ್ಟು ಏನು ಆತ್ಮಹತ್ಯೆಗೆ ಶರಣಾಗಿದ್ದ ಆ ರೈಲ್ವೆ ಹಳಿ, ಆ ಸ್ಪಾಟ್ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರೋದು. ಈ ಚುರುಕುಗೊಂಡ ತನಿಖೆಯಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಸದ್ಯಕ್ಕೆ ಅಧಿಕಾರಿಗಳು ಎಲ್ಲಿದ್ದಾರೆ? ಏನು ಅಪ್ಡೇಟ್ಸ್ ಕೊಡ್ತೀರಿ?
ಹೌದು ಶ್ರೀಪಾದ್ ಪಾಟೀಲ್ ಏನು ಈಗಾಗಲೇ ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣ ಸಾಕಷ್ಟು ಒಂದು ಸರ್ಕಾರ ಕೂಡ ಸವಾಲಾಗ್ಯದ ಅಂತ ಹೇಳ್ಬೋದು. ಪ್ರಭಾವಿ ಸಚಿವರ ಆಪ್ತರು ಇದರಲ್ಲಿ ಇದ್ದಾರ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಸಾಕಷ್ಟು ಒಂದು ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಕೇಸು CIDಗೆ ಏನದಂದ್ರೆ ಸರ್ಕಾರ ಒಪ್ಪಿಸಿದೆ ಅಂತ ಹೇಳ್ಬೋದು. ಇವತ್ತು CID ಅಧಿಕಾರಿ ಅಂದರೆ ವಿಶೇಷವಾಗಿ CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡ ಬೀದರ್ಗೆ ಬೆಳಗ್ಗೆನೇ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ಸುಮಾರು 2 ಗಂಟೆಗಳ ಕಾಲ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಅವ್ರ ಜೊತೆಗೆ ಪ್ರತಿಯೊಂದು ಘಟನೆಯ ಹಿನ್ನೆಲೆ ಪ್ರತಿಯೊಂದು ಆಗು ಹೋಗುಗಳ ಮಾಹಿತಿ ಏನದಂದ್ರೆ ಈಗಾಗಲೇ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದರ ನಂತರ ನೇರವಾಗಿ ಈಗಾಗಲೇ ರೈಲ್ವೆ ಹಳಿಯಲ್ಲಿ ಆತ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗಿದ್ದನು. ರೈಲ್ವೆ ಪೊಲೀಸರಿಗೆ ಕೂಡ ಏನು CID ಅಧಿಕಾರಿಗಳು ಭೇಟಿಯಾಗುವ ಮೂಲಕ ಮಾಹಿತಿ ಕಲೆ ಹಾಕಿದ್ದಾರೆ. ಅದರ ನಂತರ ಏನು ಈಗಾಗಲೇ ಸಚಿನ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ರೈಲ್ವೆ ಹಳಿ, ಆ ಒಂದು ಸ್ಥಳ ಕೂಡ ಭೇಟಿ ಕೊಟ್ಟು ಪ್ರತಿಯೊಂದು ಪರಿಶೀಲನೆ ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ, ಆ ಸಾಕ್ಷಿಗಳನ್ನು ಕೆಲವು ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸುದೀರ್ಘವಾಗಿ ಈ ಒಂದು ಪ್ರಕರಣ ಹೇಗಾಯಿತು, ಏನಿಲ್ಲ, ಆತ್ಮಹತ್ಯೆ ಕಾರಣ ಏನಿರ್ಬೋದು, ಡೆತ್ ನೋಟ್ದಲ್ಲಿ ಇದ್ದಂಥ ವಿಷಯಗಳು ಏನಿರ್ಬೋದು ಅಂತೇಳಿ ಪ್ರತಿಯೊಂದು CID ಅಧಿಕಾರಿಗಳು ರೈಲ್ವೆ ಪೊಲೀಸರಿಂದ ಮಾಹಿತಿ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ರೈಲ್ವೆ ಪೊಲೀಸರಿಂದ ಮಾಹಿತಿ ಪಡೆದ ನಂತರ ಇಂದು ಸಂಜೆ 4 ಗಂಟೆ ಸುಮಾರಿಗೆ ಏನು ಈಗಾಗಲೇ ಸಚಿನ್ ಸಹೋದರಿಯರೊಂದು ಸಚಿನರ ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದವರ ಮನೆ ಕೂಡ ಭೇಟಿಯಾಗಿ ಕುಟುಂಬಸ್ಥರೊಂದಿಗೆ ಕೂಡ CID ಅಧಿಕಾರಿಗಳು ಚರ್ಚೆ ನಡೆಸ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. BJP ಅವರು ಕೂಡ ಅಂದರೆ ನಾಳೆವರೆಗೆ ಡೆಡ್ಲೈನ್ ಏನು ಕೊಟ್ಟಿದ್ದರು ಸರ್ಕಾರಕ್ಕೆ, ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬೀದರ್ ಭೇಟಿ ಕೊಟ್ಟು ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ಆತ್ಮಹತ್ಯೆ ಹಿನ್ನೆಲೆ ಏನು, ಡೆತ್ ನೋಟ್ದಲ್ಲಿದ್ದಂಥ ವಿಷಯಗಳೇನು, ಹೀಗಾಗಿ ಪ್ರತಿಯೊಂದು ಸಾಕ್ಷಿ ಇರ್ಬೋದು, ಪ್ರತಿಯೊಂದು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ಈಗಾಗಲೇ ಸಾಕಷ್ಟು ಒಂದು ಜಿದ್ದಾಜಿದ್ದಿ BJP ಕಾಂಗ್ರೆಸ್ ಜಿದ್ದಾಜಿದ್ದಿನ ಪ್ರಕರಣ ಆಗ್ಯದ ಅಂತ ಹೇಳ್ಬೋದು. BJP ಅವರು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ ವಿರುದ್ಧ ಮುಗಿಬಿದ್ದಾರೆ ಅಂತ ಹೇಳ್ಬೋದು. ಘಟನೆಯಾಗಿ 8 ರಿಂದ 9 ದಿವಸ ಆದರೂ ಕೂಡ ಆರೋಪಿಗಳು ಎಲ್ಲಿದ್ದಾರೆ, ಆರೋಪಿಗಳನ್ನ ವಶಕ್ಕೆ ಯಾಕೆ ತೋಡಿಲ್ಲ ಅಂತೇಳಿ ಆ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆ BJP ಅವರು ಕೂಡ ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ CID ಅಧಿಕಾರಿಗಳು ಇಂದು ಬೀದರ್ ಭೇಟಿ ಕೊಟ್ಟು ಪ್ರತಿಯೊಂದು ಅಂದರೆ ಆತ ಎಲ್ಲಿದ್ದನು, ಬೀದರಲ್ಲಿ 2 ದಿನ ಯಾವ ಹೋಟೆಲ್ದಲ್ಲಿ ಇದ್ದನು, ಏನು ಮಾಡಿದ್ದಾನ, ಈಗಾಗಲೇ ರೈಲ್ವೆ ಹಳಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ವಿಷಯ ಇರ್ಬೋದು, ಡೆತ್ ನೋಟ್ ಅಪ್ಲೋಡ್ ಇರ್ಬೋದು, ಪ್ರತಿಯೊಂದು ಪೊಲೀಸ್ ಇರ್ಬೋದು, ರೈಲ್ವೆ ಪೊಲೀಸರಿಂದ CID ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ ಈಗ ತನಿಖೆ ಚುರುಕು ಪಡೆದುಕೊಳ್ತಾ ಇದೆ. ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸುಸೈಡ್ ಮಾಡಿಕೊಂಡ ಸ್ಥಳದಲ್ಲಿ CID ತನಿಖೆ ಮಾಡ್ತಾ ಇದೆ. ರೈಲ್ವೆ ಹಳಿ ಮೇಲೆ ಅಧಿಕಾರಿಗಳು ಈಗಾಗಲೇ ಆ ಸ್ಪಾಟ್ ಏನಿದೆ ಅಲ್ಲಿ ತನಿಖೆಯನ್ನ ಮಾಡ್ತಾ ಇರೋದು. ಇದಕ್ಕೂ ಮುನ್ನ SP ಕಚೇರಿಯಲ್ಲಿ ಅಧಿಕಾರಿಗಳು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. 1.5 ಗಂಟೆಗೂ ಹೆಚ್ಚು ಕಾಲ ಡಿಸ್ಕಸ್ ಮಾಡಿದ್ದಾರೆ ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳ ಅಲ್ಲಿ ತನಿಖೆಯನ್ನ ನಡೆಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗುತ್ತಿಗೆದಾರ ಸಚಿನ್ ರೈಲ್ವೆ ಹಳಿಗೆ ತಲೆ ಕೊಟ್ಟು ಏನು ಆತ್ಮಹತ್ಯೆಗೆ ಶರಣಾಗಿದ್ದ ಆ ರೈಲ್ವೆ ಹಳಿ, ಆ ಸ್ಪಾಟ್ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರೋದು. ಈ ಚುರುಕುಗೊಂಡ ತನಿಖೆಯಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಸದ್ಯಕ್ಕೆ ಅಧಿಕಾರಿಗಳು ಎಲ್ಲಿದ್ದಾರೆ?